ಕಲಾವಿದರ ಸಂಘದಲ್ಲಿ ಹೋಮವನ್ನು ಇಡ್ತಿದೆ. ನಟಿ ಗಿರಿಜಾ ಲೋಕೇಶ್ ಅವರು ಭಾಗಿಯಾಗಿದ್ದಾರೆ. ನಮ್ಮ ಜೊತೆಗೆ ಅವರಿದ್ದರೆ ಬನ್ನಿ ಮಾತಾಡ್ಸೋಣ. ಮ್ಯಾಮ್, ಇವತ್ತು ಹೋಮವನದಲ್ಲಿ ಭಾಗಿಯಾಗಿದ್ದೀರಾ, ಏನು ಹೇಳ್ತೀರಿ ಮೇಡಮ್ ಅಂತ? ತುಂಬ ಖುಷಿ ಆಗ್ತಿದೆ. ಆ ದೇವರನ್ನು ಯಾರು ಬಿಟ್ಟರು ಆ ದೇವ್ರ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನಮಗಿದೆ. ಸೊ ಹಾಗಾಗಿ ನಮ್ಮ ಅಪ್ಪನ ಗಟ್ಟಿಯಾಗಿ ಹಿಡ್ಕೊಂಬಿಡೋಣ. ಹಿಡ್ಕೊಂಡ್ರೆ ಎಲ್ಲರಿಗೂ ನೋಡಿ, ನಮ್ಮಿಂದ ನೀವು ಬದುಕ್ತೀರಾ, ನಿಮ್ಮಿಂದ ಸಾಕಷ್ಟು ಜನ ಬದುಕ್ತಾರ, ಎಲ್ಲ ನೋಡ್ತಾರೆ, ನಿಮ್ಮನ್ನು ನೋಡ್ತಾರೆ, ಏನು ಸುದ್ದಿ ಕೊಡ್ತೀರಾ ನೀವು ಅಂತ ಎಲ್ಲರೂ ನೋಡ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಬ್ಬರಿಂದ ಒಬ್ಬರು ಚೈನ್ ಇದ್ದಂಗೆ ಒಂದು ಕೊಂಡಿ ಕಳ್ಸ್ಕೊಂಡ್ರು ಪಾತಾಳಕ್ಕೆ ಬಿದ್ದೋಗ್ತೀವಿ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಕೇಳಿ. ಯಾಕಂದರೆ ಇತ್ತೀಚಿನ ಕನ್ನಡ ಚಿತ್ರರಂಗ ಎಲ್ಲ ಒಂದು ಕಡೆ ಫ್ಲಾಪ್ಗಳು ಆಗ್ತಿದ್ದಾವೆ, ಸಿನಿಮಾಗಳು ಓಡ್ತಾ ಇಲ್ಲ, ಮತ್ತೊಂದು ಕಡೆ ಸಿಂಗಲ್ ಥಿಯೇಟರ್ಗಳು ಬಂದ್ ಆಗ್ತಿದ್ವಿ. ಈ ಒಂದು ಹೋಮ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಮೇಡಮ್ ಅಂತ? ನಂಬಿಕೆ ಇವರೇ, ನಂಬಿಕೆ, ಇನ್ನೇನೂ ಇಲ್ಲ. ದೇವ್ರು ಇದ್ದಾನೆ ಅನ್ನೋದೇ ಒಂದು ನಂಬಿಕೆ, ಭೂಮಿ ತಿರುಗ್ತಾ ಇದೆ ಅನ್ನೋದೇ ಒಂದು ನಂಬಿಕೆ. ಎಲ್ಲ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ ನಾವು. ಸೊ ಆ ನಂಬಿಕೆನೇ ನಮ್ಮನ್ನು ಕಾಪಾಡಬೇಕು ಅಷ್ಟೇ. ಪೂಜೆ ಮಾಡೋದ್ರಿಂದ ಇಂಡಸ್ಟ್ರಿ ಉದ್ಧಾರ ಆಗಿಬಿಡುತ್ತೆ ಅಂತಲ್ಲ, ಅದು ಒಂದು ಕಾರಣ. ನಾವು ಇನ್ನೆಲ್ಲೋ ಹೋಗೋದು, ನೀನನ್ನು ಮೊರೆ ಹೋಗ್ತಾ ಇದ್ದೀವಿ, ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ, ಇನ್ನೂ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳೋಕ್ಕಾಗತ್ತೆ, ಕಾನೂನು ಹೇಳಬೇಕು ಅಲ್ವಾ. ಕಾನೂನು ಏನು ಹೇಳುತ್ತೋ ಅದನ್ನೇ ಅಂತಾನೆ ನಾವು ಕೇಳಬೇಕು. ನಾವೇನು ಹೇಳೋಕ್ಕಾಗಲ್ಲ. ಅವನಿಗೆ ಅವನ ಮನಸ್ಥಿತಿ, ಅವ್ನ ನೆಮ್ಮದಿ ಕೊಡಲಿ ಅಂತಲೂ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಪ್ಪ. ಅವ್ನ ಮನಸ್ಥಿತಿ ಏನೇ ಆಗಲಿ, ಅವನು ಊಟಕ್ಕೆ ಕೂತಾಗ ಎಷ್ಟು ಬಗೆ ಊಟ ತರಿಸೋನು ಗೊತ್ತಾ, ಎಷ್ಟು ಬಗೆ ಎಲ್ಲರೂ ತಿನ್ನಬೇಕು, ಬನ್ನಿ ಅಂತ ಕರೆದು ಎಷ್ಟು ಬಗೆ ಊಟನ ತರಿಸಿ ಅವರೆಲ್ಲರಿಗೂ ಬಡಿಸಿ ಆಮೇಲೆ ಅವ್ನು ಕೂತ್ಕೊಂಡು ತಿನ್ನೋನು. ಅಂಥದ್ರಲ್ಲಿ ಇವತ್ತು ಊಟಕ್ಕೋಸ್ಕರ ಅವ್ನು ಪರದಾಡ್ತಾನೆ ಅಂದರೆ ಸಂಕಟ ಆಗಲ್ವಾ ನಿಮಗೆ? ಹೇಳಿ, ಸಂಕಟ ಆಗುತ್ತಲ್ವ? ಯಾವ ಸಮಯದಲ್ಲಿ ಏನಾಗಿತ್ತೋ ಏನೋ, ಅದೆಂಥ ತಪ್ಪು ನಡೆದೋಗಿದೆ ಅಂತಂದರೆ ಅದು ಕ್ಷಮಿಸೋಕ್ಕಾಗದೇ ಇರೋವಂಥ ತಪ್ಪದು. ನಾನೇ ಹೇಳ್ತೀನಿ ಕೇಳಿ, ಕ್ಷಮಿಸೋಕ್ಕಾಗದೇ ಇರೋವಂಥ ತಪ್ಪು ನಡೆದೋಗಿದೆ. ಆ ದೇವರು ಅದೇನೋ ನಮ್ಮ ಕಾನೂನು ಏನು ಹೇಳ್ತಾರೋ ಅದಕ್ಕೆ ತಲೆವಾಗಿ ನಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕಂದರೆ ಮೇಡಮ್, ಈ ಮೃತ್ಯುಂಜಯ ಹೋಮ ದರ್ಶನಕ್ಕಾಗಿ ಮಾಡ್ತಿದ್ದಾರೆ ಅಂತ ಒಂದು ಆರೋಪ ಇತ್ತು, ಅದಕ್ಕೆ ಕ್ಲಾರಿಟಿ ಸಹ ಕೊಟ್ಟರು. ಆರೋಪ ಅಂತ ಯಾಕೆ ಅನ್ಕೋತೀರಾ? ಯಾಕೆ ಪೂಜೆ ಮಾಡಬಾರ್ದು? ಪೂಜೆ ಎಲ್ಲರಿಗೋಸ್ಕರ ಮಾಡೋದು, ಒಬ್ಬ ವ್ಯಕ್ತಿಗೋಸ್ಕರ ಪೂಜೆ ಅಲ್ಲ. ಅವ್ರು ಹೇಳ್ತಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತ ಅವ್ರು ಹೇಳ್ತಾರೆ. ಕೊನೆಗೆ ಒಬ್ಬರಿಗೆ ನೀನೊಬ್ಬ ಚೆನ್ನಾಗಿದೆ, ನಿಮ್ಮ ಮನೇಲಿ ನೀವೊಬ್ಬರು ಚೆನ್ನಾಗಿರಿ, ಬೇರೆಯವರೆಲ್ಲ ಸಂಕಷ್ಟಕ್ಕೊಳಗಾಗಿದ್ರೆ ಚೆನ್ನಾಗಿರುತ್ತೆ ಮನೆ ಸಂಸಾರ ಅಲ್ವಾ. ಎಲ್ಲರೂ ನೀವು ಚೆನ್ನಾಗಿರಬೇಕು, ಅವಾಗ ಎಲ್ಲರೂ ಚೆನ್ನಾಗಿರ್ತಾರೆ. ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿ ಇಟ್ಕೊಳ್ಳೋಣ. ಈ ಹೋಮೆಯಿಂದ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ನಾವು ಸಹ ಕೇಳ್ಕೊಡ್ತೀವಿ ಮೇಡಮ್. ಇದಿಷ್ಟು ನಟಿ ಗಿರಿಜಾ ಲೋಕೇಶ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಆಡ, ಬೆಂಗಳೂರು. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಪೂಜೆ ಹೋಮ ಹವನಗಳು ನಡೀತಾ ಇದೆ. ನಟ ಪ್ರೇಮ್ ಅವರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಪೂಜೆ ನಡೀತಾ ಇದೆ, ನೀವು ಕೂಡ ಭಾಗಿಯಾಗಿದ್ದೀರಾ. ಕನ್ನಡ ಚಿತ್ರರಂಗದವರು ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ ಸರ್? ನೀವು ಹೇಳಿದ್ರಲ್ಲ ಸುವರ್ಣ ಅವಕಾಶ ಅಂತ, ಖಂಡಿತವಾಗ್ಲೂ ಒಂದು ಸುವರ್ಣ ಅವಕಾಶ. ಎಲ್ಲರೂ ಒಟ್ಟಿಗೆ ಸೇರಿ ಬಹಳಷ್ಟು ವರ್ಷಗಳೇ ಆಗೋಗಿತ್ತು. ಇವತ್ತು ಒಂದು ಪೂಜೆ ಮುಖಾಂತರ ಎಲ್ಲರೂ ಸೇರ್ತಾ ಇದ್ದೀವಿ. ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ಮೇನ್ ಆಗಿನೇ ಹೇಳಿರೋ ಪ್ರಕಾರ ಇವಾಗ ರಾಕ್ಲೈನ್ ವೆಂಕಟೇಶ್ ಅವರು ಹೇಳಿದ್ರು ಮತ್ತು ದೊಡ್ಡಣ್ಣವರು ಹೇಳಿದ್ರು, ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಏನೋ ಒಂದಿಷ್ಟು ಸಮಸ್ಯೆಗಳಿದೆ, ಅವೆಲ್ಲವೂ ಕೂಡ ಪರಿಹಾರ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಹವನ ಹೋಮ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ. ಸೊ ಈ ಟೈಮಲ್ಲಿ ಈ ಹವನ ಹೋಮ ಮಾಡೋದು ಯಾಕೆ? ಏನಾರ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಸರ್, ಇವಾಗೇ ಮಾಡಬೇಕಾಗಿದೆ ಅಂತ ಅನ್ನೋದಕ್ಕೆ? ಆಗಲೇ ಮಾಡಬೇಕು ಅಂದ್ಬಿಟ್ಟು ಏನಿಲ್ಲ. ನಮ್ಮ ದೇವ್ರ ಪೂಜೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸೊ ಅವನ ಆಶೀರ್ವಾದ ತಗೊಂಡು ಏನು ಬೇಕಾದರೂ ಮಾಡ್ಬೋದು. ಸೊ ಹಾಗಾಗಿ ಯಾವತ್ತೂ ಆಗಬೇಕಾಗಿತ್ತು, ಅದು ಇವತ್ತು ಮಾಡ್ತಾಯಿದ್ದಾರೆ. ಇನ್ನೂ ಸಂತೋಷ. ಅದು ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರನೇ ಎಲ್ಲರೂ ಹಿರಿಯರೆಲ್ಲ ಸೇರಿ ಶ್ರಮ ವಹಿಸಿ ಕಲಾವಿದರೆಲ್ಲ ಒಂದು ಕಡೆ ಸೇರಲಿ ಅಂಥೇಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂಥೇಳಿ ಒಂದು ಅವನು ಹಮ್ಮಿಕೊಂಡಿದ್ದಾರೆ. ಖಂಡಿತವಾಗ್ಲೂ ನಮಗೂ ಇದರಲ್ಲಿ ನಂಬಿಕೆ ಇದೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಏನು ಕನ್ನಡ ಚಿತ್ರರಂಗ ಇವತ್ತು ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದೆ. ಈ ಕಷ್ಟ ಸಂಕಷ್ಟ ಯಾವತ್ತೂ ಬರದೇ ಇರಲಿ ಭಗವಂತ ಕಾಪಾಡು ಅಂತ ಹೇಳಿ ಒಂದು ಪೂಜೆ. ಕನ್ನಡ ಚಿತ್ರರಂಗ ಅಂತಂದರೆ ಎಲ್ಲರೂ ಕೂಡ ಅದು ಪ್ಯಾನ್ ಲೆವೆಲಲ್ಲೂ ಕೂಡ ಒಳ್ಳೆಯ ಒಂದು ಪ್ರೌಡ್ ಫೀಲ್ ಆಗುವಂಥ ಒಂದು ಸಿನಿಮಾಗಳು ನಮ್ಮ ಚಿತ್ರರಂಗದಿಂದ ಬಂದಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸಂಕಷ್ಟಗಳು ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇದೆ. ಮತ್ತು ಮೂವೀಸ್ಗಳು ಕೂಡ ಸಾಕಷ್ಟು ಮೂವೀಸ್ಗಳು ಹಿಟ್ ಆಗ್ತಾ ಇಲ್ಲ, ಅಷ್ಟು ಪರಿಶ್ರಮ ಹಾಕಿದ್ರು ಹಿಟ್ ಆಗ್ತಾ ಇಲ್ಲ. ಸೊ ಏನು ಕಾರಣ ಇರ್ಬೋದು ಸರ್ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಕನ್ನಡ ಚಿತ್ರರಂಗಕ್ಕೆ ಬಂದಿರೋದು? ಬರುತ್ತೆ, ಕಷ್ಟಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೇ ನಾವು ಪರ್ಮನೆಂಟಾಗಿ ಅಂತ ತಗೊಳ್ಳೋದಕ್ಕಾಗಲ್ಲ. ಆ ರೀತಿ ಕಷ್ಟಗಳು ಬರದೇ ಇರಲಿ ಅಂತಲೇ ಈ ಪೂಜೆ ಹೋಮ ಹವನ ಎಲ್ಲನೂ ಮಾಡೋದು. ಸೊ ಐ ಹೋಪ್ ಇವತ್ತು ಏನು ಪೂಜೆ ಹವನ ಮಾಡಿದ್ದೀವಿ, ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಚಿತ್ರಗಳಿಗೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ.
ಸರ್, ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗತ್ತೆ, ಇನ್ನೊಂದು ಕಡೆ ದರ್ಶನ್ ಅವರು ಕೂಡ ಒಂದು ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಸೊ ಇದು ಅವ್ರಿಗೊಂದು ಹೆಲ್ಪ್ಫುಲ್ ಆಗ್ಬೋದಾ? ಅವ್ರ ಮೇಲೆ ಇರುವಂತಹ ಒಂದು ಆರೋಪ ಎಲ್ಲ ಕಳೆದು ಅವರು ಹೊರಗೆ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಒಂದು ನಂಬಿಕೆ ಇಟ್ಕೊಂಡು ಮಾಡ್ತಾ ಇರೋದಾ ಅಂತ? ನೋಡಿ, ಎಲ್ಲ ಕಲಾವಿದರಿಗೂ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕಂತ ಮಾಡ್ತಾ ಇರೋದು ಮೊದಲನೇದಾಗಿ. ಅವರು ಸಹ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ದರ್ಶನ್ ಅವರು. ಅವ್ರಿಗೂ ಒಳ್ಳೆಯದಾಗಲಿ, ಸಾಧ್ಯಾದಷ್ಟು ಬೇಗ ಅವರು ನಿರಪರಾಧಿ ಅಂತ ಪ್ರೂವ್ ಆಗಿ ಹೊರಗಡೆ ಬರಲಿ ಅಂತಲೇ ನಾವು ಆಶಿಸ್ತೀವಿ. ಟೋಟಲಾಗಿ ಒಂದು ಪೂಜೆ ಪುನಸ್ಕಾರ ಅಂತ ಮಾಡೋದು ಒಂದು ಪಾಸಿಟಿವ್ ಮೈಂಡ್ಸೆಟ್ಗೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು ಒಂದು ಉದ್ದೇಶ. ಎಸ್, ಎಲ್ರಿಗೂ ಒಳ್ಳೇದಾಗಬೇಕು. ದರ್ಶನ್ ಅವರು ಕೂಡ ನಿರಪರಾಧಿಯಾಗಿ ಜೈಲಿಂದ ಹೊರಗೆ ಬರಬೇಕು ಅನ್ನುವಂತಹ ಒಂದು ನಂಬಿಕೆನ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ನಟ ಪ್ರೇಮ್ ಅವರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೈದೇಹಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪದ್ಮಜಾ ಮ್ಯಾಮ್ ಅವರು ಕೂಡ ಬಂದಿದ್ದಾರೆ. ಅವರು ಏನು ಹೇಳ್ತಾರೆ ಈ ಪೂಜೆಗಳ ಬಗ್ಗೆ ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಕಲಾವಿದರ ಸಂಘದಿಂದ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ನಾವು ಪೂಜೆಗಳು, ಹೋಮಗಳು ಏನೇ ಮಾಡಿದ್ರು ನಮ್ಮ ಮೆಡಿಟೇಷನ್ನು, ಪ್ರೇಯರು ಎಲ್ಲ ಒಳ್ಳೆಯದಾಗಲಿ ಅಂತಾನೆ ಮಾಡೋದು. ಯಾಕೆಂದರೆ ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಮೊರೆ ಹೋಗೋದು ಆ ಭಗವಂತನಲ್ಲೇ. ಆಮೇಲೆ ಕಮಿಂಗ್ ಟು ನಮ್ಮ ಫಿಲಮ್ ಇಂಡಸ್ಟ್ರಿ, ಅದು ತುಂಬ ಕಷ್ಟಪಡ್ತಾ ಇದೆ. ಹಾಗೆ ನಾವು ಯಾವಾಗಲೂ ಏನು ಪಾತಾಳದಲ್ಲಿ ಇದ್ದಿದ್ದಲ್ಲ. ನಾವು ಫಸ್ಟ್ ಕ್ಲಾಸ್ ಒಳ್ಳೊಳ್ಳೆ ಫಿಲಮ್ಸ್ ಕೊಟ್ಟಿದ್ದೀವಿ, ಬೇಕಾದಷ್ಟು ಹೆಸರು ಮಾಡಿದ್ದೀವಿ. ಆದರೆ ಯಾವಾಗಲೂ ಒಂದು ಏರುಪೇರು ಅನ್ನೋದು ಇದ್ದೇ ಇರುತ್ತೆ ಲೈಫಲ್ಲಿ. ಇವಾಗ ನೀವು ವರ್ಷದಲ್ಲಿ ಸೀಸನ್ಸ್ ತಗೊಳ್ಳಿ, ಒಂದು ಹೋಗುತ್ತೆ ಒಂದು ಬರುತ್ತೆ, ಅಲೆಗಳು ಬರುತ್ತೆ ಹೋಗುತ್ತೆ, ದಿನ ರಾತ್ರಿ. ಸೊ ಇವಾಗ ನಾವು ಹಿಂಗಿದ್ದವರು ಸ್ವಲ್ಪ ಹಿಂಗಾಗಿರ್ಬೋದು, ಮತ್ತೆ ಹಿಂಗೆ ಬರ್ತೀವಿ. ಹಾಗೆ ತುಂಬ ಡಿಸಪಾಯಿಂಟ್ ಆಗಿ ನಾವು ಸೋತಿದ್ದೀವಿ, ಇನ್ನೇನು ಮೇಲೆ ಬರಲ್ಲ, ಆ ಥರ ಏನೂ ಇಲ್ಲ. ಪೂಜೆಗಳನ್ನು ನೋಡ್ತಾ ಇದ್ದೀವಿ, 4 ಹೋಮಗಳನ್ನು ಮಾಡಿಸ್ತಾ ಇದ್ದಾರೆ. ಸೊ ಹೋಮಗಳನ್ನು ಮಾಡ್ತಾರೋ ಅದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ತುಂಬ ಚೆನ್ನಾಗಿ ರಂಗೋಲಿಗಳನ್ನು ಕೂಡ ಬಿಡಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿ. ಹೌದು, ಇನ್ನೇನು ಇವಾಗ ಪೂಜೆ ಶುರು ಆಗಿದೆ, ನಿಧಾನಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲ ಕಲಾವಿದರು ಖಂಡಿತ ಬರ್ತಾರೆ, ಆಯಿತಾ. ಆಮೇಲೆ ಕಮಿಂಗ್ ಬ್ಯಾಕ್ ಟು ರಂಗೋಲೆ, ಅದೆಲ್ಲನೂ ಅದು ಎಷ್ಟು ಮಂಗಳವಾಗಿದೆ, ಎಷ್ಟು ಸಂಭ್ರಮ, ಕಣ್ಣಿಗೆ ಎಷ್ಟು ಇಂಪಂದರೆ ನಾವೇನು ಮಾತಾಡ್ತೀವಿ, ನಾವೇನು ನೋಡ್ತೀವಿ, ಅದ್ರ ಮೇಲೆ ನಮ್ಮ ಭಾವನೆಗಳು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಚಂದ 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 ಎಲ್ಲ ಮಂಗಳವಾದ್ಯ ಎಲ್ಲ ಒಳ್ಳೆಯದೇ ಆಗುತ್ತೆ. ಇಟ್ಸ್ ವೆರಿ ಪಾಸಿಟಿವ್. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ನೀವು ದರ್ಶನ್ ಜೊತೆಗೆ ಏನಾದರೂ ಒಡನಾಟ ಇತ್ತಾ? ನಿಮಗೆ ಪರ್ಸ್ನಲ್ ಆಗಿ ಅವ್ರಿಗೆ ಗೊತ್ತಿತ್ತಾ? ಅವ್ರ ಜೊತೆ ನೀವು ಮಾತಾಡಿದ್ದೀರಾ? ಅವರು ಪರ್ಸ್ನಲ್ ಆಗಿ ಯಾವ ಥರ ವ್ಯಕ್ತಿ ಅಂತ ನೀವು ಅಂದರೆ ಹೇಳ್ಬೋದಾ ಅಂತ? ಇಲ್ಲ, ನಾನು ಅವ್ರ ಜೊತೆ ಯಾವ ಫಿಲಮ್ಮು ಮಾಡಿಲ್ಲ. ಒಂದೆರಡು ಫಂಕ್ಷನ್ನಲ್ಲಿ, ನನ್ನ ಫ್ರೆಂಡ್ ಮನೆ ಫಂಕ್ಷನಲ್ಲಿ ಆ ಥರ ಒಂದು 4-5 ಸಲ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವ್ರ ಜೊತೆ ನಾನು ಫಿಲಮ್ ಮಾಡಿಲ್ಲ. ಸೊ ಅವರು ಪರ್ಸ್ನಲ್ಲಾಗಿ ಅವ್ರು ಹೇಗೆ ಏನೋ ನನಗೆ ಗೊತ್ತಿಲ್ಲ. ಬಟ್ ದೊಡ್ಡ ನಟ, ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ. ಏನೋ ಕೆಟ್ಟಗಳಿಗೆ ಇಟ್ಸ್ ಅ ಬ್ಯಾಡ್ ಟೈಮ್ ಫಾರ್ ಹಿಮ್. ಆದಷ್ಟು ಬೇಗ ಅವ್ರು ಇದರಿಂದ ಆಚೆ ಬರಬೇಕು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೈದೇಹಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.